ಅಲ್ಲ ಕಣ ಮಗ, ಬೆಳಗ್ಗೆನೆ ಬಾ ಅಂತ ಅಂದ್ಬಿಟ್ಟು ಈ ಕಾಲೇಜ್ ಹತ್ರ ಯಾಕೋ ಕರ್ಕೊಂಬಂದಿದ್ಯಾ ನೀನು ನನ್ನ? ಓ, ಸುಮ್ಮನೆ ಹುಡುಗಿರೆಲ್ಲ ಬರ್ತಾರಲ್ಲ ನೋಡ್ಲಿ ಅಂತ ಕರ್ಕೊಬಂದಿದ್ದೀನಿ. ಓ ಮಗ, ತಮಾಷೆ ಮಾಡ್ಬೇಡ ಕಣಲು. ಮತ್ತೆ ಇನ್ನೇನಪ್ಪ ಹೇಳೋದು? ನಿಮ್ಮ ಹುಡುಗಿ ಓದ್ತಾ ಇರೋ ಕಾಲೇಜ್ ಇದೆ ತಾನೇ? ಅವಳು ಇವಾಗ ಬರ್ತಾಳಲ್ಲ ಕಾಲೇಜ್ಗೆ, ಅದಕ್ಕೆ ಮಾತಾಡಲಿ ಅಂತ ಕರ್ಕೊಬಂದಿದ್ದೀನಿ. ಮಾತಾಡ್ಲಿ ಅಂತನಾ? ಲೋ ಅಂತಮ್ಮ, ಏನು ತಮಾಷೆ ಮಾಡ್ತಾ ಇದೀಯಾ? ನಾನು ಹೋಗಿ ಮಾತಾಡ್ಸದ? ಏನಂತನೋ ಹೇಳಿಲ್ಲ. ನನ್ಗದೆಲ್ಲ ಆಗಲ್ಲಪ್ಪ, ನಾನು ಹೋಗ್ತೀನಿ. ಆಯ್ತು ಹೋಗು, ನಾನೇ ಹೋಗಿ ಹೇಳ್ತೀನಿ ಅಷ್ಟೇ. ಏನಂತನೋ ಹೇಳ್ತೀಯಾ? ಹಿಂಗಿಂಗೆ ನಮ್ಮ ಹುಡುಗ ಹಿಂಗಿಂಗೆ ಅಂತ ಹೇಳ್ತೀನಿ. ಲೇ ಮಗ, ತಮಾಷೆ ಮಾಡ್ಬಿಡಲು. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಯ್ತಲ್ಲ. ನೀನಂತೂ ಹೇಳಲ್ಲ ಬಿಡು, ನಾನೇ ಹೋಗಿ ಹೇಳ್ತೀನಿ. ನೀನು ಹೇಳಿದ್ರೆ ಅದು ಹೆಂಗೋ ಇರ್ತದೆ ಮಗ. ನೀನು ಹೇಳಿದ್ರೆ ನಾನು ಹೇಳ್ದಂಗೆ ಆಗ್ತದ? ಅದು ಚೆನ್ನಾಗಿರ್ತದ ಹೇಳು? ಹಂಗಿದ್ರೆ ಹೋಗಿ ಹೇಳು. ಹೆಂಗೆ ಹೋಗಿ ಹೇಳೋದು? ನಂಗೆ ಭಯ ಆಗುತ್ತೆ. ಏನಾದರೂ ಅಂದ್ಬಿಟ್ರೆ? ಅದೇನು ಹೆದರ್ಕಂತೀಯ ಮಗ, ಏನು ಆಗೋಕ್ಕಿಲ್ಲ, ಹೋಗೋ. ಆದರೂ ಮಗ, ಬೇಕಾಯ್ತೇನೋ ಇದೆಲ್ಲ. ನೀನು ಇವಾಗ ಸುಮ್ಮನೆ ಹೋಯ್ತೀಯೋ ಹೆಂಗೆ ಹೇಳು? ಆಯ್ತು ಬಿಡು, ಬರಲಿ ನೋಡೋಣ. ನೋಡು, ನಿಮ್ಮ ಅತ್ತೆ ಮಗಳು ಬತ್ತಾವಳೆ. ಮಾತಾಡಿಸ್ಬಿಟ್ಟು ಅದೇನು ಅಂತ ಹೇಳ್ಬಿಡು. ಸುಮ್ಮನೆ ಅವ್ರು ಬೇರೆ ಮನೇಲಿ ಬಂದು ಸೇರ್ಕೊಂಡವ್ರೆ. ಅವ್ರೇನಾದರೂ ನಿಮ್ಮಪ್ಪ ನಿಮ್ಮಮ್ಮ ಒಪ್ಕೊಬಿಟ್ರೆ ನೀನು ಕಷ್ಟ ಆಗ್ತದೆ, ಹೇಳಿದ್ದೀನಿ. ಹೋಗ್ಬಿಟ್ಟು ಆ ಹುಡುಗಿ ಹತ್ರ ಮಾತಾಡ್ಕೊಂಡು ಬಾ. ಭಯ ಆಯ್ತಾಯ್ತು ಕಣೋ ಅಂತಮ್ಮ. ನೀನು ಹಿಂಗೆ ಎದ್ರಕೊಂಡ್ರೆ ಮನೆಗೆ ಬಂದು ಕೂತವಳಲ್ಲ, ಅವಳನ್ನೇ ಮದುವೆ ಆಗಬೇಕಾಗ್ತದೆ. ಯೋಚನೆ ಮಾಡು. ಇಲ್ಲ ಮಗ, ನಾನು ಅವಳಂತೂ ಮದುವೆ ಆಗಲ್ಲ. ಹೋಗಿ ಹೇಳಿ ಬಿಡ್ತೀನಿ, ಅದೇನಾದರೂ ಆಗಲಿ. ಮಾವ, ನೀವೇನು ಇಲ್ಲಿ ಬಂದಿದ್ದೀರಾ? ಇಲ್ಲೇನು ಮಾಡ್ತಾ ಇದ್ದೀರಾ ನೀವು? ಏನೂ ಇಲ್ಲ, ಇಲ್ಲ ಸ್ವಲ್ಪ ಕೆಲಸ ಆಯಿತು, ಬೆಳಗ್ಗೆನೆ ಬಂದಿದ್ದೆ. ನೀನು ನೋಡಿದೆ, ಅದಕ್ಕೆ ಹಂಗೆ ನಿಂತ್ಕೊಂಡೆ. ನೀನೇನಿಲ್ಲಿ? ಅಯ್ಯೋ ಮಾಮ, ನಾನು ಇದೇ ಎದುರುಗಡೆ ಇರೋ ಕಾಲೇಜಲ್ಲೇ ಓದ್ತಾ ಇರೋದು. ಓ ಹೌದಾ, ಓಕೆ ಓಕೆ ಓಕೆ. ಸರಿ ಮಾವ, ನಾನಿನ್ನು ಬರ್ತೀನಿ. ಸಿಸ್ಟರ್, ಒಂದು ನಿಮಿಷ ಇರ್ತೀರಾ? ಹಾಂ ಹೇಳಿ. ಅದು ನಾನು ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ಅಂದರೆ ನಿಮ್ಮ ಮಾವ ನಿಮ್ಗೊಂದು ವಿಷಯ ಹೇಳಬೇಕಂತೆ. ನಮ್ಮ ಮಾವನಾ? ಹೇಳಿ ಮಾವ, ಏನು ವಿಷಯ? ಐಶು, ಅದೇನಿಲ್ಲ ಐಶು, ಸುಮ್ಮನೆ ಅವನೇನೋ ಹೇಳ್ತಾವನಷ್ಟೇ. ನೀನು ಹೋಗ್ಬಿಟ್ ಬಾ. ಇರ್ಲಿ ಹೇಳಿ ಮಾವ, ಏನಾದರೂ ಹೇಳಬೇಕಿತ್ತಾ? ಏನಿಲ್ಲ ಐಶು, ನಿಂಗೆ ಟೈಮ್ ಆಯಿತು, ಕಾಲೇಜ್ ಟೈಮ್ ಆಗ್ಬಿಡ್ತದೆ, ನೀನು ಹೋಗು. ಸರಿ ಮಾವ, ಆಯಿತು. ಅಯ್ಯೋ ಸಿಸ್ಟರ್, ಒಂದು ನಿಮಿಷ ಇರಿ. ನೀವು ನೋಡಿದ್ರೆ ಒಂದು ನಿಮಿಷ ಅಂತೀರಾ, ಇವ್ರು ನೋಡಿದ್ರೆ ಏನೂ ಹೇಳ್ತಾ ಇಲ್ಲ. ಏನಂತ ಹೇಳಿ ಮಾವ. ಅಯ್ಯೋ ಅದೇನು ಇಲ್ಲ ಕಣಮ್ಮಿ, ನೀನು ಹೋಗು. ನೀನೇನೋ ಹೇಳಕ್ಕೆ ಬಂದಿದ್ಯಾ, ಹೇಳಿ ಮಾವ ಏನದು ಅಂತ. ನಿಮ್ಮ ಮಾವ ಹೆದರ್ಕೊಂತವನೆ ಸಿಸ್ಟರ್, ಏನು ಹೇಳ್ತಾ ಇಲ್ಲ. ಭಯನಾ? ನನ್ನ ಹತ್ರ ಯಾಕೆ ಮಾವ ಭಯ? ಹೇಳು ಏನದು. ಐಶು, ಅದು ಹೇಳಿ ಮಾವ. ಐಶು, ನಮ್ಮ ಮನೇಲಿ ನಮ್ಮ ಅಪ್ಪ ಏನು ತಂಗಿ ಅವ್ರ ಮಗಳನ್ನ ಕರ್ಕೊಂಬಂದವ್ರೆ. ಅವಳನ್ನ ನನಗೆ ಮದುವೆ ಮಾಡಬೇಕು ಅಂತ. ಆದರೆ ನನಗಿಷ್ಟ ಇಲ್ಲ. ಹೌದಾ? ಮತ್ತೆ ನಿನ್ಗೆ ಯಾರು ಕಂಡ್ರೆ ಇಷ್ಟ ಮಾವ? ನನಗೆ ನಿನ್ನ ಕಂಡ್ರೆ ಇಷ್ಟ. ನೀನು ನನ್ನ ಮದುವೆ ಮಾಡ್ಕೊತೀಯ ಐಶು? ಮಾವ, ಏನು ಹಿಂಗೆ ಹೇಳ್ತಾ ಇದ್ಯಾ ಮಾವ? ನೋಡ ಐಶು, ನನ್ನ ಮನಸ್ಸಲ್ಲಿ ಇದ್ದದನ್ನು ಹೇಳ್ಬಿಟ್ಟಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ, ನಾನು ಯಾರನ್ನೂ ಬಲವಂತ ಮಾಡಲ್ಲ. ಆದರೆ ನನಗಂತೂ ಮದುವೆ ಆದಮೇಲೆ ಹಳ್ಳಿಲೇ ಇರಬೇಕು. ನಾನು ನಮ್ಮಪ್ಪ ಅಮ್ಮ ಅಜ್ಜಿನ ಬಿಟ್ಟು ಎಲ್ಲಿಗೂ ಬರಲ್ಲ. ನಂಗೆ ಹಳ್ಳಿ ವಾತಾವರಣನೇ ಇಷ್ಟ, ಹಳ್ಳಿಲೇ ಇರೋದೇ ಇಷ್ಟ. ಸಿಟಿಗೆ ಹೋಗೋಣ ಬಾ ಅಂತಂದರೆ ನನಗಿಷ್ಟ ಆಗಲ್ಲ. ನಾನು ಹಳ್ಳಿಲೇ ಇರಬೇಕು. ಹಾಗಿದ್ರೆ ಹೇಳು ಐಶು, ಮದುವೆ ಆಗೋಣ. ಇಲ್ಲಾಂದರೆ ಬೇಡವಾ, ನಾನು ಬಲವಂತ ಮಾಡಲ್ಲ. ಮಾವ, ನನಗೂ ಹಳ್ಳಿಲಿರೋದೇ ಇಷ್ಟ ಮಾವ. ನನಗೂ ತುಂಬಿದ ಕುಟುಂಬದಲ್ಲಿ ಇರಬೇಕು ಅನ್ನೋದೇ ಇಷ್ಟ. ಆದರೆ ನೀನೇನೋ ಹೇಳ್ಬಿಟ್ಟೆ, ನಂಗೆ ಹೇಳೋಕ್ಕಾಗಲ್ಲ ಮಾವ. ನಂಗೆ ಸ್ವಲ್ಪ ಟೈಮ್ ಬೇಕು. ಆಯಿತು ಐಶು, ನಾಳೆ ಇದೇ ಟೈಮಿಗೆ ಇಲ್ಲಿ ಬರ್ತೀನಿ. ಅದೇನು ಅಂತ ಹೇಳ್ಬಿಡು. ನಂಗೆ ಜಾಸ್ತಿ ಟೈಮ್ ಇಲ್ಲ. ಅವ್ರು ಬೇರೆ ಮನೇಲಿ ಬಂದು ಕೂತವ್ರೆ. ಅವರು ನನ್ನ ನಿರ್ಧಾರಕ್ಕೆ ಕಾಯ್ತವ್ರೆ. ಆದರೆ ಮಾವ, ನಾಳೆ ಹಬ್ಬ, ಕಾಲೇಜ್ ಇಲ್ಲ, ನಾನು ಬರಲ್ಲ ನಾಳೆ. ಓ ಹಂಗಾರೆ ನಿನ್ನ ನಂಬರ್ ಕೊಡು, ನಾನು ಫೋನ್ ಮಾಡ್ತೀನಿ.
ನಿಮ್ಮ ನಂಬರ್ ನನ್ನ ಹತ್ರ ಇದೆ ಮಾವ, ನಾನು ಮಿಸ್ ಕಾಲ್ ಕೊಡ್ತೀನಿ. ಸರಿ ಹಾಗಿದ್ರೆ ನಾನೇನು ಬರ್ತೀನಿ. ಸರಿ ಮಾವ, ಆಯ್ತು, ನನಗೂ ಟೈಮ್ ಆಯ್ತು. ಅಯ್ಯೋ ಮಗ, ಕೊನೆಗೂ ಹೇಳ್ಬಿಟ್ಟಲ್ಲೋ. ಹ್ಞೂ ಮಗ, ಧೈರ್ಯ ಮಾಡಿ ಹೇಳೋದೇನೋ ಹೇಳ್ಬಿಟ್ಟೆ, ಆದರೆ ಇವಾಗ ಯಾಕೋ ಭಯ ಆಯ್ತದ ಮಗ, ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾಳೋ ಅಂತ. ಅವಳ ಎಕ್ಸ್ಪ್ರೆಷನ್ ನೋಡಿದ್ರೆ ಹಂಗೇನು ಅನ್ಸಲ್ಲ. ಬಾ ಮಗ, ಧೈರ್ಯವಾಗಿರು, ಒಳ್ಳೇದೇ ಆಯ್ತದೆ. ಹಂಗಂತೀಯ ಮಗ? ಸರಿ ಬಾ ಮಗ, ಟೈಮ್ ಆಯ್ತು, ಹೊರಡುಮ. ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.